Hi friends, welcome to our YouTube channel. ಮಿಸ್ಟರ್ ಅಂಡ್ ಮಿಸಸ್ ವೈಕೆ. Hi. ಓಕೆ, ಇವತ್ತೇನ್ ಸ್ಪೆಷಲ್ ಮಾಡ್ತಿದ್ಯಪ್ಪ? ಇವತ್ತು ನಾನು ದಾವಣಗೆರೆ ಸ್ಟೈಲು ಹಾ, ಮಸಾಲ ಮಂಡಕ್ಕಿ ಮಾಡ್ತಾ ಇದ್ದೀನಿ. ಮಸಾಲ ಮಂಡಕ್ಕಿ. ಎಸ್, ನೀವೇನ್ ಮಾಡ್ತೀರಾ ಹಂಗಾದ್ರೆ? ಏನಾದ್ರು ಇದೆಯಾ? ನಾವು ದಕ್ಷಿಣ ಕರ್ನಾಟಕ ತಮಾಷೆ ಚುರ್ಮುರಿ ಮಾಡ್ತೀವಿ. ಓಕೆ, ಹಿಂಗನಷ್ಟೊತ್ತಿಗೆ ನೋಡೋಣ. ಅದು ಹಿಂಗನಷ್ಟೊತ್ತಿಗೆ ಮಾಡ್ತೀರಾ, ಆದ್ರೆ ಇದು ಸ್ಪೆಷಲ್. ಇದು ನಮ್ದು ಸ್ಪೆಷಲ್. ಯಾರ್ದ ಟೆಸ್ಟ್ ಇರುತ್ತೆ ನೋಡೋದ. ಓಕೆನಾ? ಫಸ್ಟ್ ನೀನ ಸ್ಟಾರ್ಟ್ ಮಾಡಿ, ನೋಡ್ತೀನಿ ಏನೇನ್ ಬೇಕು ಅಂತ. ಓಕೆನಾ? ಏನೇನ್ ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಆನಿಯನ್, ಹುಷಾರು, ಇದು ಗೊತ್ತಾ? ಏನಿಲ್ಲ, ಆಯ್ತು. ಟೊಮ್ಯಾಟೊ, ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸ್ವಲ್ಪ, ಕೊತ್ತಂಬರಿ, ನೆಕ್ಸ್ಟ್ ಕ್ಯಾರೆಟ್. ಓಕೆ ಓಕೆನಾ? ಇಷ್ಟು ಮೇನ್ ಆಗಿ ಇವಾಗ ಸದ್ಯಕ್ಕೆ ಫಸ್ಟ್ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಸರಿ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಲಾ? ಆಯಿಲ್ ಕೊಟ್ರೆ ಬಾಣ್ಲಿ ಯಾರು ಕೊಡ್ತಾರೆ? ಅದ್ ನಮ್ಗೆ ಗೊತ್ತಿಲ್ಲ. ಮತ್ತೆ ಬರ್ತೀನಿ. ಸ್ಟವ್ ಯಾರು ಹಚ್ಚುತ್ತಾರೆ? ಅದನ್ನ ಇವಾಗ ನೀವು ಹಚ್ತಿರಲ್ಲ ನೋಡಿ. ಬಾಣ್ಲಿ ಫಸ್ಟ್ ಬಾಣ್ಲಿ ಸ್ಟವ್ ಹಚ್ಬೇಕು ಫಸ್ಟಿಗೆ. ಓಕೆನಾ? ಹಚ್ಚು, ನಾವ್ ಹೆಲ್ಪ್ ಮಾಡ್ಕೊಡ್ತೀವಿ ಬೇಕಾದ್ರೆ. ಗ್ಯಾಸ್ ಆನ್ ಮಾಡ್ಬೇಕು. ಅದ್ ಯಾರ ರೆಸ್ಪಾನ್ಸಿಬಿಲಿಟಿ? ಯಾರ್ದು? ಸರಿ, ಗ್ಯಾಸ್ ಆನ್ ಮಾಡ್ಕೊಡ್ತೀನಿ. ಹುಷಾರು. ಸೊ ಯಾವ್ದೇ ಕಾರಣಕ್ಕೂ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಗ್ಯಾಸ್ ಆನ್ ಮಾಡೋದಾಗ್ಲಿ ಆಫ್ ಮಾಡೋದಾದ್ರೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಸ್, ಬನ್ನಿ ಬೇಗ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡ್ರಪ್ಪ. ಆನ್ ಮಾಡಿ. ಆಯಿಲ್ ಹಾಕ್ತೀರಾ? ನೀವೇ ಹಾಕಿ. ಹಂಗ ನೀವ್ ಹಚ್ಬೇಕು. ನಾವು ಜಸ್ಟ್ ನೋಡ್ತಾರದ್ ಹೆಂಗ್ ಮಾಡ್ತಾರ ಅಂತ. ಸರಿ, ಹಚ್ಕೊಡ್ತೀವಿ ಬೇಕಾದ್ರೆ ಅಷ್ಟೇ. ಕಟ್. ಇದು ಫಸ್ಟ್ ಹೆಚ್ಚದಂದ್ರೆ ಬೇಡ, ಅಲ್ಲಿಂದ. ಸರಿ, ಮತ್ತೆ ಇಲ್ಲಿ ಹಾಕಪ್ಪ. 6 ನಿಮಿಷ. ಈಗ ನೀವು ಫಸ್ಟ್ ಆನಿಯನ್ ಹೆಚ್ಕೊಡಿ. ಹಚ್ಕೊಡ್ತೀವಿ ರೀ. ಹಚ್ಚಕ್ಕೂ ಅಷ್ಟೇ ಮತ್ತೆ ಟೈಮ್ ಬರುತ್ತೆ ನಮ್ಗೂ. ಬರ್ಲಿ ಬರ್ಲಿ, ಬೇಗ ಬರ್ಲಿ ಆ ಟೈಮ್ ಅಂತ ನಾನು ದೇವ್ರಲ್ಲಿ ಕೇಳ್ಕೊಂತೀನಿ. ನೋಡಿ, ಸರಿ, ನಾ ಅಷ್ಟೊತ್ತಿಗೆ ಕ್ಯಾಕ್ ಹಾಕರ್ಕೊಂತೀನಿ. ಓಕೆನಾ? ಇದ್ನಲ್ಲ ತಿನ್ಬಿಟ್ರಾ? ಸ್ವಾಹ. ಬದಿ ಇದೆ ನೋಡಿ. ಪ್ಲೇಟ್ ಕೊಡಿ, ಅಲ್ಲಿ ಮುಂದ್ಗಡೆ ಇಟ್ಕೊಂಡಿದ್ದೀರಲ್ಲ ಪ್ಲೇಟ್ಗಳನ್ನ. ಎಸ್, ಥ್ಯಾಂಕ್ ಯು. ಇದು ಹೆಂಗ್ ಹಚ್ಬೇಕಪ್ಪ? ಬಾಕ್ಸ್ 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 ಅಂದ್ರೆ? ಎಸ್, ಸ್ವಲ್ಪ ದಪ್ಪ ಇರ್ಲಿ ಬಾಕ್ಸ್ ಅಲ್ಲಿ. ಅವತ್ತೇನೋ ಇನ್ನೊಂದು ಕುಕಿಂಗ್ ಮಾಡ್ತಿದ್ರಲ್ಲ, ವಾರಕ್ಕೊಂದ್ ಸರಿ ಅದು ಇಂತಿದ್ ಬೇಡ ಅಂತ. ಇವತ್ ನೋಡ್ತೀನಿ ಅದೇನ್ ಮಾಡ್ತೀರಾ ಅಂತ. ಇವತ್ತು ಆಯ್ತಾ? ಆನಿಯನ್ ಕಟ್ ಮಾಡಿದಾಯ್ತು. ಸರಿ, ಇವಾಗ ಟೊಮ್ಯಾಟೊ ಏನ್ ಬೇಕು? ನೆಕ್ಸ್ಟ್ ಟೊಮ್ಯಾಟೊ. ಟೊಮ್ಯಾಟೊ ಅದೊಂದು ಗ್ಯಾಸ್ ಸೇಮಾ? ಸ್ವಲ್ಪ ಮೀಡಿಯಂ ಸೈಜ್. ಫುಲ್ ಹಚ್ಬೇಕ ಇಲ್ಲಂದ್ರೆ ಚಿಕ್ಕ ಚಿಕ್ಕದಾಗಿ ಹಚ್ಬೇಕ ಇಲ್ಲ ತಪ್ಪ ತಪ್ಪದಾಗ ಆನಿಯನ್ ತರ? ಆನಿಯನ್ ತರ ದಪ್ಪ ಬೇಡ, ಸ್ವಲ್ಪ ಇರ್ಲಿ. ಅರ್ಧ ಹಾಕಿ ಸಾಕು. ಸರಿ, ಓಕೆ. ನಾನು ಅಷ್ಟೊತ್ತಿಗೆ ಕ್ಯಾರೆಟ್ ಆಯ್ತು ನಂದು. ಸರಿ, ಆಯಿಲ್ ಇಡ್ಲಾ? ಹೆಂಗೆ ಅಂತ ಹಂಗೆ ಹೇಳ್ಕೊಟ್ಬಿಡ್ತೀನಿ, ಆಯ್ತಾ ನಿಮ್ಗೂನು? ಎಸ್. ನೆಕ್ಸ್ಟ್ ಟೈಮ್ ಮಾಡ್ಕೊಡ್ರಂತೆ ನನಗೆ ಮತ್ತು ನೀವೇ. ಯಾರಿಗೆ ಗೊತ್ತು? ಯಾರಿಗೆ ಗೊತ್ತಿಲ್ಲ, ಮಾಡ್ಬೇಕು. ಸರಿ, ಈಗ ಫಸ್ಟ್ ಆಯಿಲ್ ಹಾಕ್ಬೇಕು ಸ್ವಲ್ಪ. ಓಕೆ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರ್ಬೇಕು. ಸರಿ, ಈಗ ಆಯಿಲ್ ಕಾಯೋವರೆಗೂ. ಸರಿ, ಕೇಳಿ. ಏನಪ್ಪ ಬೋರಿ ಜಾಸ್ತಿ ಇಟ್ಟಿದ್ಯಾ? ಕಾಯ್ಬೇಕು ಅದು. ಸರಿ, ಎಲ್ಲಿ ಮೀಟ್ ಮಾಡಿದ್ಗೇನ ಸ್ಟಾರ್ಟ್ ಮಾಡೋಣ? ಮೀಟ್ ಮಾಡಿದ್ದ? ಎಸ್. ಸರಿ, ಅಲ್ಲಿವರೆಗೂ ಒಂದು ಶಾರ್ಟ್ ಬ್ರೇಕ್ ತಗೊಂಡಿರಿ. ಯೋಚನೆ ಮಾಡಿ, ಒಂದು ಶಾರ್ಟ್ ಬ್ರೇಕ್ ತಗೊಂಡು. ನೋ ಬ್ರೇಕ್, ಎಲ್ಲ ನೆನಪಿದ. ಯೋಚನೆ ಮಾಡಿದ್ನಾ ಏನೇನು ಅಂತ? ಜಾಗ ಬಿಡಿ. ಎಣ್ಣೆ ಕಾಯ್ದಿದ್ದ. ಫಸ್ಟ್ ಎಲ್ಲ ಏನೇನೋ ಹಾಕ್ಬಾರ್ದು ಅದಕ್ಕೆ. ಸುಮ್ಮನೆ ಕ್ಯಾರೆಟ್ ಹಾಕಿದ್ದು ಚೆನ್ನಾಗಿರುತ್ತೆ, ಫ್ಲೇವರ್ ಬರುತ್ತೆ. ಸರಿ, ಯೋಚನೆ ಮಾಡಿದ್ದೀನಿ, ಆಮೇಲೆ ಹೇಳ್ತೀನಿ. ಇದು ಹಾಕು, ಎಣ್ಣೆ ಕಾಯ್ದಿದೆ ಈಗ. ಆಯ್ತು. ಫಸ್ಟ್ ಸಾಸಿವೆ. ಸಾಸಿವೆ, ಓಕೆ. ಸ್ವಲ್ಪ ಜೀರಿಗೆ, ಓಕೆ. ಟೇಸ್ಟಿಗೆ. ಕರಿಬೇವು ಹಾಕ್ಬೇಕಾ? ಓಕೆ. ಓಕೆ ಅಂದ್ರೆ ಕೊಡ್ಬೇಕು, ತಂದು ಹಿಂಸಿಗೆ ಹೆಲ್ಪ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಆನಿಯನ್.
ಸೊ ಫಸ್ಟ್ ಮೀಟ್ ಮಾಡಿದಲ್ಲಿ ಅಂತ ಕೇಳ್ದಲ್ವಾ? ಎಸ್ ಹೇಳಿ. ರಾಗಿಗುಡ್ಡ ಆಂಜನೇಯ ಸ್ವಾಮಿ JP ನಗರ, ಆಕ್ಚುಲಿ ಜಯನಗರದಲ್ಲಿ ಇರೋದದು. ಅಲ್ಲಿ ನಾವು ಪರ ಅನ್ಕೊಂಡಿದ್ದೆ ನಗರ. JP ನಗರ ಸೇರುತ್ತೆ, ಬಟ್ ಎಲ್ಲ ಅಕ್ಕಪಕ್ಕನೇ ಇರೋದು ಅದು. ಒಂದ್ ರೋಡ್ ಕ್ರಾಸ್ ಮಾಡಿದ್ರೆ ಜಯನಗರ, ಈ ಕಡೆ ಬಂತಂದ್ರೆ JP ನಗರ. ಹಾ, ಎಷ್ಟ್ ಗಂಟೆ ಮೀಟ್ ಮಾಡಿರೋ? ಆನಿಯನ್ ಹಾಕ್ತಿದ್ದೀನಿ ಈಗ. ಈಗ ಇರೋದು ಎಷ್ಟು ಸರಿ ಗಂಟೆ ಮೀಟ್ ಆಯ್ತು, ಈಗ ಮಾಡಿರೋ? ಆನಿಯನ್ ಹಾಕಿದೀನಿ, ಹಾ. ಏನ್ಸ್ಕೊಳ್ಳಿ ಹಂಗೇನೆ. ಆಯ್ತು, ಆನ್ಲೈನ್ ಹಾಕಿದ್ಯಾ? ಓಕೆನಾ? ಹಾ ಎಷ್ಟ್ ಗಂಟೆಗೆ ಮೀಟ್ ಮಾಡಿದ್ದು? ಹಾ, ಎಸ್, ಆಲ್ಮೋಸ್ಟ್ ಆಗಿ ಒಂದು 6. ಆಲ್ಮೋಸ್ಟ್ ಆಗಿ 6 o'clock ಕನ್ಫರ್ಮ್. ಆಕ್ಚುಲಿ ಬರಕ್ಕಿಂತ ಮುಂಚೆ 1 hour ಅಲ್ಲಿ ನಾನು ವೆಯ್ಟ್ ಮಾಡಿದ್ದೀನಿ. 1 hour 1 hour ವರೆಗೆ ವೆಯ್ಟ್ ಮಾಡಿಸಿದ್ದಾರೆ. ಡಿಮ್ಯಾಂಡ್ ಅಪ್ಪ, ಡಿಮ್ಯಾಂಡು. ಎಸ್, ಹುಡುಗಿಯರಿಗೆ ಡಿಮ್ಯಾಂಡ್. ಒಬ್ಬೊಬ್ಬ ಅದು ಬೇರೆ ಸಂಡೇ ಈವ್ನಿಂಗ್ ಫುಲ್ ಟ್ರಾಫಿಕ್. ನಾವ್ ಸಿಗಾಕೊಂಡ್ಬಿಟ್ವಿ ನಾನು ನಮ್ಮಣ್ಣ. ಸರಿ. ಸೊ ಭಾನುವಾರ ಒಂದ್ ದಿವಸ ನಾವಿಬ್ರು ಹೋಗಿ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿ ಮೀಟ್ ಮಾಡೋದಂತ ಇದ್ದಿದ್ದು. ಎಸ್. ಸೊ ಆ ಟೆಂಪಲ್ ಮಂದಿ ನಾನು ಇದ್ದಿದ್ ಪ್ಲೇಸ್ಗೂ ಇವಳು ಇದ್ದಿದ್ ಪ್ಲೇಸಿಗೂ ಮಿಡಲ್ ಅಲ್ಲಿ ಇತ್ತು. ಸೊ ಅಲ್ಲಿಗೆ ಲೊಕೇಶನ್ ಫಿಕ್ಸ್ ಮಾಡಿದ್ವಿ. ಅದ್ರ ಪಕ್ಕನೆ ಅಲ್ಲೇ. ಹಾ, ಓಕೆನಾ? ಉಪ್ಪ ಉಪ್ಪು ಯಾಕೆ ಹಾಕ್ತಾರೆ ಅಂತ ಗೊತ್ತಾ ನಿಮ್ಗೆ? ಫಸ್ಟ್ ಮೊದ್ಲೇ ಯಾಕೆ ಅಂತ ರುಚಿ ಆಗಿಲ್ಲ, ಅದಕ್ಕಲ್ಲ, ಫಸ್ಟ್ ಯಾಕೆ ಹಾಕ್ತಾರೆ ಅಂತ ಗೊತ್ತಾ? ಚೆನ್ನಾಗಿ ಕುಡಿಲಿ ಅಂತ ಅಂತ ಅಂದು. ಆಮೇಲೆ ಆನಿಯನ್ ಬೇಗ ಬೇಯುತ್ತೆ. ಓಕೆ, ಹಾ ಸರಿ. ನೆಕ್ಸ್ಟ್ ಬರ್ಗನ್ ಸ್ಟೋರಿ ಕಂಟಿನ್ಯೂ ಮಾಡಿ. ಎಲ್ಲಿ ನಿಲ್ಸಿದ್ವಿ? ಇಲ್ಲಿಗೆ ಆಂಜನೇಯ ಸ್ವಾಮಿ ಟೆಂಪಲ್ ನನಗೂ ನಿಮ್ಗೂ ನಿಯರ್ ಆಗುತ್ತಂತ. ಸೊ ಹಂಗೇನೆ ಅದ್ರ ಪಕ್ಕ ಅಲ್ಲಿ ಮಿನಿ ಫಾರೆಸ್ಟ್ ಇದೆ, ಪಾರ್ಕ್ ತುಂಬಾನೇ ಚೆನ್ನಾಗಿದೆ. ಸೊ ಹಂಗೆ ಟೆಂಪಲ್ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು ಮಾತಾಡೋಣ ಅಂತ ಆಯ್ತು, ಫಿಕ್ಸ್ ಮಾಡಿದ್ದು. ಹಾ ಸರಿ ಸರಿ. ಏನ್ ಡ್ರೆಸ್ ಹಾಕಿದ್ದೆ ಇವತ್ತು ನೆನ್ಪಿದ್ಯಾ? ಡ್ರೆಸ್. ಎಸ್. ಸರಿ, ಇವಾಗ ಟೊಮೆಟೊ ಹಾಕ್ತಾ ಇದೀನಿ. ಓಕೆ, ಟೊಮೆಟೊ ಈಗಲೇ ಹಾಕ್ಬೇಕು. ಅದು ಆನಿಯನ್ ಫ್ರೈ ಆಯ್ತಾ? ಹಾ, ಅದು ಎರಡು ಒಟ್ಟಿಗೆನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅವಾಗ. ಓಕೆ, ಫ್ಲೇವರ್ ಈರುಳ್ಳಿಗೆ ಬಿಟ್ಕೊಳುತ್ತೆ. ನೀರುಳ್ಳಿ ಇವಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಟೊಮೆಟೊ ಹುಳಿ ಎಲ್ಲ ಹಾಕಿದಾಗ ಲಾಸ್ಟ್ ತಿನ್ನಾಗ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ಹುಳಿನೂ ರೆಡಿ ಮಾಡ್ಕೋಬೇಕು. ಹುಣಸೆ ಹುಳಿನ ಇಲ್ಲ ನಿಂಬೆನ? ಇಲ್ಲ ಇದಕ್ಕೆ ಹುಣಸೆ. ನಾನು ಇದು ಟೊಮೆಟೊ ಹುಳಿ ಹತ್ತುತ್ತೆ ಅಂತ. ಓಕೆನಾ? ಓಕೆ. ಡ್ರೆಸ್ಸಿನ ಕತೆ ಹೇಳಿ ನಂಗೆ. ಡ್ರೆಸ್ ಒಂದು ಟಾಪ್ ಹಾಕಿದೆ, ಯಾವ್ದೊಂದ್ ಸ್ವಲ್ಪ ಕ್ರೀಮ್ ಸಿಮೆಂಟ್ ಕಲರ್ ಏನೋ ಇರ್ಬೇಕು. ಕರೆಕ್ಟ್ ಆಗಿ ಹೇಳ್ಬೇಕು, ಅದೇ ಇರ್ಬೇಕು ಅಂತ ಹೇಳಂಗಿಲ್ಲ. ಟೊಮೊಟೊ ಒಂದ್ ಸ್ವಲ್ಪ ಸಿಮೆಂಟ್ ಕಲರ್ ಟಾಪ್, ಒಂದು ಬ್ಲಾಕ್ ಜೀನ್ಸ್ ಪ್ಯಾಂಟ್ ಹಾಕಿದ್ಲು. ಓಕೆ, ಎಸ್. ನಮ್ದು ಬ್ಲಾಕ್ ಟಿ ಶರ್ಟ್. ಓಕೆ. ಜೀನ್ಸ್ ಬ್ಲೂ ಜೀನ್ಸ್. ತಪ್ಪ, ಬ್ಲೂ ಅಲ್ಲ, ಫುಲ್ ಕ್ರೀಮ್, ಲೈಟ್ ಕ್ರೀಮ್. ನೋಡಿ ಎಷ್ಟು ಹೆಂಗ್ ಪವರ್ ಹೆಣ್ಮಕ್ಳು. ಇದು ಡೇಟ್ ಹೇಳಿ ಹಂಗಾದ್ರೆ ನೋಡೋಣ. ಗೋವಿಂದ ಗೋವಿಂದ ಗೊತ್ತಿಲ್ಲ ಗಂಡ್ ಮಕ್ಳಿದ ಡೇಟ್ ಬರಲ್ಲ, ನೆನ್ಪಿಕೊಳ್ಳಲ್ಲ. ನಾನು ಹೇಳ 27 ಜೂನ್ 2025. ಸರಿ, ಇದೆಲ್ಲ ಪೂರ್ತಿ ಇದಾಗಿದೆ, ರೋಸ್ಟ್ ಆಗ್ಬಿಟ್ಟಿದೆ ಎಲ್ಲ. ಇಲ್ಲ ಇನ್ನ ಸ್ವಲ್ಪ ಹಾಕ್ಬೇಕದು. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ಟೊಮೊಟೊ ಕಲರ್ ಎಲ್ಲ ಬಿಟ್ಕೊಂಡಿದೆ ಎಣ್ಣೆಗೆ. ಬಿಟ್ಕೋಬೇಕದು. ಸೊ ಅರ್ಶಿನ ಹಾಕ್ತಾರದ? ಎಸ್, ಸಾಕು ಸ್ವಲ್ಪ. ಓಕೆ. ಇದು ಬೇಕಂದ್ರೆ ನೀವು ಇದನ್ನು ಹಾಕ್ಬೋದು, ಏನೋ ಮೆಣಸಿನ್ಕಾಯಿ ಹಾಕ್ಬೋದು. ಖಾರ ಜಾಸ್ತಿ ತಿಂತೀರಾ ಅಂದ್ರೆ ಮೆಣಸಿನ್ಕಾಯಿ ಹಾಕ್ಬೋದು. ಆದ್ರೆ ಏನ್ ಮಾಡೋದು, ನಮ್ಮ ಯಜಮಾನ್ರು ಖಾರ ತಿನ್ನೋದೇ ಇಲ್ಲ. ಖಾರ ತಿನ್ನೋ ಹುಡುಗಿ ನಾನು, ಖಾರನೇ ಬಿಟ್ಟಿದೀನಿ ನಿನ್ ಜೊತೆ ಸೇರ್ಕೊಂಡು. ಸರಿ ಆಯ್ತು, ಇದು ಫ್ರೈ ಎಲ್ಲ ಆಯ್ತು. ಆಕ್ಚುಲಿ ಖಾರ ತಿನ್ಬಾರ್ದು. ಖಾರ ಅಂದ್ರೆ ಬಯಲು ಖಾರ ಜಾಸ್ತಿ. ನಾವ್ ಮಲೆನಾಡು ಸೈಡ್ ಅವ್ರಲ್ವಾ, ಅದಕ್ಕೆ ಖಾರ ಕಮ್ಮಿ. ನಾವು ಖಾರ ಸ್ವಲ್ಪನಾದ್ರೂ ತಿನ್ಬೇಕು. ತಿಂತೀವಿ, ಖಾರ ತಿನ್ನೋದೇ. ಆಮೇಲೆ ಏನ್ ಗೊತ್ತಾ, ಇದಕ್ಕೊಂದ್ ಚಟ್ನಿ ಮಾಡ್ಕೊಂತೀವಿ. ಓಕೆ, ಏನ್ ಚಟ್ನಿ ಇದು? ಏನು ಅಂದ್ರೆ ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಪುದೀನ, ಆಮೇಲೆ ಮೆಣಸಿನ್ಕಾಯಿ, ಒಂದ್ ಅರ್ಧ ಇಂಚಷ್ಟು ಚಕ್ಕೆ, ಚಕ್ಕೆ, ಒಂದೇ ಒಂದ್ ಏಲಕ್ಕಿ. ಮಾಡ್ಕೊಂಡು ಇಷ್ಟನ್ನು ಆಯಿಲ್ ಫ್ರೈ ಮಾಡ್ಕೋಬೇಕು. ಆಯಿಲ್ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇದೇನಕ್ಕೆ ಅಂದ್ರೆ ಖಾರಕ್ಕೆ ಮತ್ತೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಹೇಳಿದ್ದು
ಇದಕ್ಕೂ ಹಾಕೋಬಹುದು ಬೇಕಾದ್ರೆ ಮೆಣಸಿನ್ಕಾಯಿನ, ಇಲ್ಲ ಅದ್ರಲ್ಲಿರೋ ಮೆಣಸಿನ್ಕಾಯಿನ ಇದು ಮಾಡ್ಕೋಬಹುದು ಅಂತ. ಸರಿ ಸರಿನಾ? ಸರಿ ಆಯ್ತು, ನಂದೇನೋ ರೆಡಿ ಆಯ್ತು ಆಲ್ಮೋಸ್ಟ್ ಆಗಿ. ನಿಮ್ದು ಹೇಳ್ರಿ, ಏನ್ ಕತೆ? ಲಾಸ್ಟ್ ಅಲ್ಲಿ ಟಕ್ಕಂತ ಹಿಂಗೆ ಓಕೆ, ಆಯ್ತಪ್ಪ. ನೆಕ್ಸ್ಟ್ ನೆಕ್ಸ್ಟ್ ಖಾರ ಇಲ್ಲ, ಇದಕ್ಕೆ ಹಾಕಂಗಿಲ್ಲ. ಫಸ್ಟ್ ಇದಕ್ಕೆ ಮಂಡಕ್ಕಿ ಹಾಕ್ಬೇಕು, ಸ್ವಲ್ಪ ಒಗ್ಗರಣೆ ತಣ್ಣಗಾಗ್ಬೇಕು. ಯಾಕಂದ್ರೆ ಬಿಸಿ ಇದ್ದಂಗ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮಂಡಕ್ಕಿ ಫುಲ್ ಇದಾಗ್ಬಿಡತ್ತೆ. ಓಕೆ, ಕಂಟಿನ್ಯೂ. ಇದು ತಣ್ಣಗಾಗ್ಬೇಕು. ಅಲ್ಲಿವರೆಗೂ ನಾವು ಅಷ್ಟೊತ್ತಿಗೆ ಚುರ್ಮುರಿಗೆ ರೆಡಿ ಮಾಡ್ಕೋತೀವಿ. ಸರಿ, ಮಾಡಿ ಮಾಡಿ. ಇಷ್ಟಲ್ಲಿ ಮಾಡ್ಕೊಡ್ತೀವಿ. ಸರಿ ಆಯ್ತು. ಕೊತ್ತಂಬರಿ ಬೇಕಾ ನಿಮಗೆ? ಸ್ವಲ್ಪ ಬೇಕು, ನಮ್ಮೊಂದ್ ಸ್ವಲ್ಪ. ಸರಿ ಆಯ್ತು. ಅದು ನಿಮಗೆ ಯಾವಾಗ್ಲೂ ಕೊತ್ತಂಬರಿ ಬೇಕು ಬಿಡಿ, ಎಲ್ಲದಕ್ಕೂ. ಆ ಫ್ಲೇವರೇ ಚಂದ. ಆಯ್ತು, ಅದೇನ್ ಗೊತ್ತಾ, ಅದ್ ಹಾಕದ್ ಬೇಕಪ್ಪ, ಅದು ಬಿಡ್ತೀರಾ? ಸರಿ, ತಿಂಡಿಗಳಿಗೆ ಓಕೆ, ಪಲ್ಯಗಳಿಗೆ ಓಕೆ. ಫ್ರೆಂಡ್ಸ್, ಸಾಂಬಾರ್ಗೂ ಸರಿ ಫ್ರೆಂಡ್ಸ್ ಇವ್ರುಗಳು. ಅಯ್ಯೋ ದೇವ್ರೆ, ಸಾಕಾಗಿದೆ. ಕೊತ್ತಂಬರಿ ಇಲ್ಲ ಅಂದ್ರೆ ತಂದು ಹಾಕ್ಬೇಕಂತೆ ಸಾಂಬಾರಿಗೂ, ಲೆಕ್ಕ ಹಾಕಿ ಹಿಂಗಿದೆ ಅಂತ. ಆ ಫ್ಲೇವರ್ ಬೇಕು, ಇಂಗ್ರೀಡಿಯೆಂಟ್ ಹಾಕಿಲ್ಲ ಅಂದ್ರೆ ಅದು ತಿಂಡಿಗೆ ಪಲ್ಯಕ್ಕೆ ನಾನು ಎಲ್ಲದಕ್ಕೂ ಹಾಕ್ತೀನಿ. ಆದ್ರೆ ಸಾಂಬಾರಿಗೆ ಚೆನ್ನಾಗಿರೋದು, ಅಲ್ಲಿ ತಿಳಿ ಸಾರಿ ಚಂದ, ರಸಂಗಳಿಗೆ ಚಂದ. ಸಾಂಬಾರಿಗೆ ಯಾರು ಹಾಕ್ತಾರೆ ಮೇಲ್ಗಡೆ? ನೀವ್ ಹಾಕ್ತೀರಾ, ಕರೆಕ್ಟ್. ಅದೇ ಹೇಳಲ್ವಾ, ಬಾಯ್ಸ್ ಅಡಿಗೆ ಕೊಟ್ರೆ ಹಿಂಗ್ ಗೊತ್ತಾ, ಅಡುಗೆ ಮನೇಲಿ ಆ ಬಾಕ್ಸ್ ತೆಗ್ದೆ ಈ ಬಾಕ್ಸ್ ತೆಗ್ದೆ ಏನೋ ಒಂದ್ ಹಾಕ್ತೆ, ಅಡಿಗೆ ಮುಗೀತು. ಟೇಸ್ಟ್ ಹಂಗಿರುತ್ತೆ. ಸಂಕನ ಬರೀ ನೀರಲ್ಲಿ ಅಷ್ಟೇನಾ ನಿಮ್ಗೆ? ಒಂದ್ ಸ್ವಲ್ಪ ಕೊತ್ತಂಬರಿ, ಹಾಕಲ್ವಾ ನೀವು? ಟೊಮೊಟೊ ಹಾಕಲ್ವಾ? ಹಾಕ್ತಿವಿ. ಮತ್ತೆ ಹೆಚ್ಚೇ ಇಲ್ಲ? ಹಂಗೆ ಟಕ್ ಟಕ್ ಅಂತ. ಓಹೋ, ಸರಿ ಸರಿ. ಎಷ್ಟು ಕಣ್ಣು ಬಿಡ್ತೀರಾ? ಸರಿ, ಇದೇ ಪಾತ್ರೆ ನಿಮ್ಗೆ. ಆಮೇಲೆ ಈಗ ಸ್ವಲ್ಪ ಹುಣಸೆ ಹುಳಿ ಹಾಕ್ಬೇಕು ಇದಕ್ಕೆ. ಕಂಪ್ಲೀಟ್ ಮಾಡ್ಬಿಡ್ತೀವಿ. ನಂಗೆ ಜೊತೆಗೆ ಮಾಡ್ಕೊಳ್ಳೋಣ. ಸ್ವಲ್ಪ ನೋಡಿ, ಇಷ್ಟೇನೆ, ಒಂದು ಟೀ ಸ್ಪೂನ್ ಅಷ್ಟೇ. ಸರಿನಾ? ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮುಗಿದೆ. ಯಾಕಂದ್ರೆ ಹುಳಿ ಕಮ್ಮಿ ಅಲ್ವಾ, ಅದಕ್ಕೆ ಆ ಹುಳಿನೂ ಕಮ್ಮಿ ಹಾಕೊಡ್ತಾ ಇದೀನಿ ನೋಡಿ. ಚೆನ್ನಾಗಿದ್ಯಾ ಸ್ಮೆಲ್ಲು? ಒಮ್ಮತ್ತ ಇದೆಯಾ? ನಮ್ದು ಆಯ್ತು ನೋಡು. ಓಕೆ, ಮಾಡಿ ಮಾಡಿ. ಎಣ್ಣೆ, ಗಿಮಿ ಎಣ್ಣೆ. ಎಣ್ಣೆ ಹಾಕ್ತೀರಾ ಇದಕ್ಕೂ? ಎಣ್ಣೆ ಎಲ್ಲದಕ್ಕೂ ಹಾಕಿದ್ರೆ ಫ್ಲೇವರ್ ಬರೋದು. ಓಕೆ, ಹಾಕಿ ಹಾಕಿ. ಸ್ವಲ್ಪ ಎಣ್ಣೆ. ಎಷ್ಟು? ಅವ್ರ ತರ ಜಾಸ್ತಿ ಎಣ್ಣೆ ಬೇಡಪ್ಪ ನಮ್ಗೆ. ಅಲ್ಲ, ಎಣ್ಣೆನೆ ಹಾಕ್ರೆ ಬೇಡಿ, ಬಿಟ್ಬಿಡಿ. ಹಾಕಿದ್ರು ನಡೀತೆ, ಇದು ಹಾಕ್ಬೇಕು ಅಂತ ಏನಿಲ್ಲ. ಓಕೆ, ಸರಿ ಅಂದವ್ರೆ. ಆನಿಯನ್, ಟೊಮೆಟೊ, ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಂಗ ಸ್ವಲ್ಪ ಕೊಡಿ, ಪರವಾಗಿಲ್ಲ. ಆಯ್ತಾ? ಏನ್ ಬೇಕು? ಕ್ಯಾರೆಟ್ ಬೇಕು. ಕ್ಯಾರೆಟ್, ತುರಿದಿಟ್ಟಿರೋ ಕ್ಯಾರೆಟ್. ಓಕೆ, ತಗೊಳ್ಳಿ. ಆಮೇಲೆ ಅಜ್ಕಾರದ ಪುಡಿ. ನಮ್ ಕಡೆ ಇದನ್ನ ಮಟಕ್ಕಿ ಅಂತೀವಿ, ಮೈಸೂರ್ ಕಡೆ ಏನಂತಾರೆ ಇದನ್ನ? ಪುರಿ ಅಂತಾರೆ ಅಲ್ವಾ? ದಾವಣಗೆರೆ ಸ್ಪೂನ್ ಇಲ್ಲ, ಕೈಯಲ್ಲ. ನೀವು ಅಡ್ಗೆ ಎಕ್ಸ್ಪರ್ಟ್, ಕೈಯಲ್ಲೇ ಹಾಕ್ತಾರ. ತಗೊಳ್ಳಿ. ಸಾಲ್ಟ್ ಮರ್ತ್ಬಿಟ್ರಲ್ಲ, ಹಾಕ್ತೀವಿ ನಾವು, ಮರೆಯಲ್ಲಪ್ಪ. ಓಹೋ, ಸರಿ. ಇನ್ನು ಇದಕ್ಕೆ ಏನ್ ಮಾಡ್ತೀವಿ ನೋಡಿ, ಮಂಡಕ್ಕಿ ಮಿಕ್ಸ್ ಮಾಡ್ತೀವಿ. ಓಕೆನಾ? ಮಂಡಕ್ಕಿ ಅಷ್ಟೇ, ನಮ್ಗೊಂದ್ ಸ್ವಲ್ಪ ಮಂಡಕ್ಕಿ. ನೀವು ಹಾಕೊಡ್ತೀರಿ ಅಲ್ಲ, ಚುರ್ಮುರಿ ಮಂಡಕ್ಕಿ ಇಂದಂಗ ಆಗುತ್ತಾ ಹೇಳಿ? ಸೊ ಇದಕ್ಕೆ ನಾವು ಅಡಿಷನಲ್ ಸ್ಪೆಷಲ್ ಹಾಕಿ. ಏನ? ಮಿಕ್ಸ್ಚರ್. ಓಕೆ, ಇದನ್ನ ಹುಳಿ ಎಷ್ಟು ಟೈಪ್ ಅಷ್ಟು ನೋಡ್ಕೊಂಡು ಹಾಕೋಬೇಕು, ಸರಿನಾ? ಸೇವ್ ಮಿಕ್ಸ್ಚರ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ. ಓಕೆ, ಸರಿ. ಇದನ್ನ ಕಲಿಸ್ತೀನಿ, ಸರಿನಾ? ಜೊತೆಗೆ ತಿನ್ನಾರ? ಅದಾದ್ಮೇಲೆ ಪಿಟ್ಟು. ಓಹೋ, ಬೇಡ, ಇವಾಗ ತಿನ್ನಲ್ಲ ನಾನು. ಯಾಕೊಂದು ಹಾಕೋಬಹುದು, ಇಲ್ಲ ಚೆನ್ನಾಗಿರುತ್ತೆ. ಓಕೆ, ಅದಾದ್ಮೇಲೆ ಕಡಲೆ ಬೀಜ ಕೊಡೋಣ, ಕಾಂಗ್ರೆಸ್ ಕಡಲೆ ಬೀಜ. ಅಸಿಸ್ಟೆಂಟ್ ನೋಡಿ, ಇವಾಗ ನಾವು ಅಸಿಸ್ಟೆಂಟ್ ನಾವು ಹಾಕ್ತಿವಿ, ಅಸಿಸ್ಟೆಂಟ್ ಆಗಲ್ಲ, ನಾವು ಅಸಿಸ್ಟೆಂಟ್ ಹಾಕ್ತಿವಿ.
ಕೊಡಿ ಬರಲ್ಲ ಅದು ಅಡಿಗೆ ಮನೆಯಲ್ಲಿ ಇರೋದಕ್ಕೆ ಕರೆಕ್ಟ್ ಆಗಿ ನಾವು ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಬಿರಿಯಾನಿ ಮೀಡಿಯಾ ತಂದು ಹಾಕಿತ್ತಿರೋದು ಫ್ಲೇವರ್ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ. ನಿಮ್ ಮಂಡಕ್ಕಿ ಆ ಕಡೆ ಇಟ್ಕೊಳ್ಳಿ. ಈಗ ಕೈ ಆಡಕ್ಕೆ ಒಂದು ಬೇಕು ಸ್ಪೂನ್ ಬೇಕು. ಸ್ಪೂನ್ ಕೊಡೋದ ಕೈಯಲ್ಲೇ ಕೈ ಆಡ್ಕೊಳ್ಳಿ. ಓಕೆ ನೋಡಿ ನಮ್ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಇವಾಗ ನೋಡಿ ಆಯ್ತಾ. ನಾಳೆ ನೆಕ್ಸ್ಟ್ ಸ್ವಲ್ಪ ಅವಾಗಲೇ ಹೇಳ್ದೆ ಗೊತ್ತಾ ಒಂದ್ ಚಟ್ನಿ ಮಾಡಿ ಇಟ್ಕೋಬೇಕು ಅಂತ. ಒಂದು ರುಬ್ಬಿಡ್ರದು ಅದನ್ನ ಸುಂದರ ಇದೆ ಇಲ್ಲಿ. ಓಕೆ ಸ್ವಲ್ಪ ಇದು ಓಕೆ ಖಾರ ಎಷ್ಟು ನೋಡ್ಕೊಂಡು ಟೇಸ್ಟಿಗೆ ಇದು ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ಆಮೇಲೆ ಹೇಳ್ತೀನಿ ಸರಿ. ಆಮೇಲೆ ಮತ್ತೆ ಬೇರೆ ಏನಾದ್ರು ನಮ್ದು ರೆಡಿ ಆಯ್ತು. ರೆಡಿ ಆಯ್ತು ಸರಿ ನಮ್ದು ರೆಡಿ. ಇನ್ನೇನಿಲ್ಲ ಇದಕ್ಕೆ ಲಾಸ್ಟ್ಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀವಿ ನೋಡಿ. ಕಡಲೆ ಪುಡಿ, ಹುರ್ಗಡ್ಲೆ ಪುಡಿ. ಹುರ್ಗಡ್ಲೆ ಪುಡಿ ನೈಸ್. ಕಡಲೆ ಇದು ಹುರ್ಗಡ್ಲೆ ಪುಡಿ ಯಾಕೆ ಹಾಕ್ತಿವಿ ಗೊತ್ತಾ ಇದನ್ನ? ಏನಕ್ಕೆ ಇರುತ್ತೆ ಎಣ್ಣೆ ಜಾಸ್ತಿ ಹಾಕಿರ್ತಾರಲ್ಲ. ಜಾಸ್ತಿ ಹಾಕಿರ್ತಾರೆ ಒಂದು. ಆಮೇಲೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಏನ್ ಬೇಕು ನಿಮ್ಗೆ? ಬೇರೆ ಎಲ್ಲ ಪೀಸ್ ಕೊಡೋಣ ತಗೊಳ್ಳಿ ಹಾಕೊಳ್ಳಿ. ನಮ್ದು ರೆಡಿ ಆಯ್ತು. ಓಕೆ ನಮ್ದು ರೆಡಿ ನೋಡಿ. ನಾವು ನಿಮಗೆ ಹೆಲ್ಪ್ ಮಾಡ್ತಾ ಲೇಟ್ ಮಾಡಿದ್ವಿ ಅಷ್ಟೇನೆ. ಏನು ಪಾಪ ನೋಡಿ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರುಳ್ಳಿ ಟೊಮೆಟೊ ಮೇಲೂ ಹಾಕೋಬಹುದು ಹಸಿದು. ಓಕೆ ನಮ್ದು ಹಂಗೇನಿಲ್ಲ. ನಾವ್ ಇದಕ್ಕೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆನಾ? ಕೊಡಿ ತಕ್ಕೊತೀನಿ. ಹೆಂಡತಿ ಎಲ್ಲಿ ಬೇಕು? ಹೆಂಡತಿ ಯಾವಾಗ್ಲೂ ಬೇಕು. ಹೆಂಡತಿ ಹೆಲ್ಪ್ ಹೆಂಡತಿ ಅಲ್ವಾ ಫ್ರೆಂಡ್ಸ್? ನೋ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್. ಸೊ ಇದು ಲುಕ್ಕಿಗೆ ಓಕೆ ರೆಡಿ. ಹೆಂಗೆ ಅಷ್ಟೊತ್ತಿಗೆ ನಮ್ದು ರೆಡಿ ಆಯ್ತು ನೋಡಿ. ಈಗ ನೋಡಿ ಈಗ ನೋಡಿ ಎಲ್ಲ ಬೀಳಿಸ್ತಾರೆ ಫ್ರೆಂಡ್ಸ್. ಹಿಂಗ ಮೊನ್ನೆ ಅಡಿಗೆ ಮಾಡಿಬಿಡ ಫ್ರೆಂಡ್ಸ್ ಸತ್ತೆಗೆ ಅಂತ ಎಲ್ಲ ಮಾಡ್ಬಿಟ್ಟು ಅಡಿಗೆ ಎಲ್ಲಾನು ಕ್ಲೀನಿಂಗ್ ನನಗೆ ಬಿಟ್ರು ನೋಡಿ. ತಗೊಳ್ಳಿ. ಸೊ ಇದಕ್ಕೆ ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಅಂತಾರಲ್ಲ ಸ್ಪೆಷಲ್ ಇಲ್ವಾ? ಅದಕ್ಕೆ ಮಿರ್ಚಿ ಇವತ್ತಿಲ್ಲ, ಇನ್ನೊಂದಿನ ಮಾಡ್ಕೊಡ. ಈಗ ಸ್ವಲ್ಪ ಗಾರ್ನಿಶಿಂಗ್ಗೆ ಇದಕ್ಕೆ ಸ್ವಲ್ಪ ಹಾಕ್ಬೇಕು. ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಓಕೆನಾ? ಸೊ ಟೆಕ್ಸ್ಚರ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ನಮ್ ಕಾಪಿ ಮಾಡ್ತಾರೆ. ನಾನು ಏನಿಲ್ಲ ಹಾಕ್ಬೋದು. ನಾನ್ ನಿಮ್ದು ಟೇಸ್ಟ್ ಮಾಡ್ತೀನಿ. ಸೊ ಮಸಾಲೆ ಮಂಡಕ್ಕಿ ಅಷ್ಟೇನಾ? ದಾವಣ್ ಉತ್ತರ ಕರ್ನಾಟಕ ಮಸಾಲೆ ಮಂಡಕ್ಕಿ, ದಕ್ಷಿಣ ಕನ್ನಡ ಚುರ್ಮುರಿ. ಕೊಡೋ ಕಾಣಿಸಲ್ಲ. ಯಾಕೆ ಇದಿಲ್ಲ ಅಂತನಾ? ಸೊ ಟೇಸ್ಟ್ ಮಾಡೋದಾ? ನಂದು ನೀವು ಟೆಸ್ಟ್ ಮಾಡಿ, ಇದನ್ನ ಟೆಸ್ಟ್ ಮಾಡ್ತೀವಿ. ಚೆನ್ನಾಗಿದೆ. ಹೇಗಿದೆ? ನಿನ್ನೆ ಜಾಸ್ತಿ ಹಾಕಿದ್ರಿಂದ ಸಖತ್ತಾಗಿದೆ. ಸೊ ಕರ್ಬೇವು ಮಧ್ಯದಲ್ಲಿ ಸಿಗ್ತಾರೆ. ಅದು ಆಯಿಲ್ ಅಲ್ಲಿ ಫ್ರೈ ಆಗಿದ್ದಾರೆ. ಸೊ ಸಖತ್ತಾಗಿ ಟೇಸ್ಟ್ ಬರ್ತದೆ. ಅದ್ರ ಜೊತೆ ಆನಿಯನ್ ಅಷ್ಟೇ ಕಂಪ್ಲೀಟ್ ಫ್ರೈ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಕೊತ್ತಂಬರಿ ಮಿಕ್ಸ್ಚರ್ ತುಂಬಾ ನಿಮ್ದು ಅಷ್ಟೇ ತುಂಬಾ ಚೆನ್ನಾಗಿದೆ. ಮತ್ತೆ ಕೊತ್ತಂಬರಿ ಫ್ಲೇವರ್ಸ್ ಇರುತ್ತಲ್ಲ ಅದು ಸೂಪರ್ ಬರುತ್ತೆ. ಅದಕ್ಕೆ ಕೊತ್ತಂಬರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲದಕ್ಕೂ ಕೊತ್ತಂಬರಿ ಹಾಕ್ತಾರೆ. ನಾವು ಕಾಂಗ್ರೆಸ್ ಬೀಜ ಹಾಕ್ತಿದ್ದೀರಾ? ಸೊ ಇದು ವಿತ್ ಆಯಿಲ್ ಸ್ಪೈಸಿ ಕರಂ ಅಂತ ನಿಪ್ಪಟ್ಟು ಬೇರೆ ನನ್ ಫೇವ್ರೆಟ್. ಹೌದಾ? ಗೊತ್ತಿಲ್ವಾ? ಮದ್ವೆಗೆ ಇಷ್ಟ ದಿನ ಆದ್ರೂ ಗೊತ್ತಿಲ್ಲ ನೋಡಿ ಫ್ರೆಂಡ್, ಎಂತ ಇದಾರೆ ಅಂತ ತಿಳ್ಕೊಬೇಕು. ಜೀವನದಲ್ಲಿ ಇರ್ಬೇಕು, ಇದು ಬೇಸಿಕ್ ತಿಳ್ಕೋಬೇಕು ನೀಟಾಗಿ. ಇಲ್ಲ ಇನ್ನೊಂದು ಟೇಸ್ಟ್ ಮಾಡ್ಬಿಡಾರ. ಮಾಮೂಲಿ ಟೇಸ್ಟ್ ನಾವೇ ನಾನ್ ನೋಡಿದ
ಖಾರ ಜಾಸ್ತಿ ಹಾಕಿದ್ದೀನಿ ಇವತ್ತು ಇವ್ರಿಗೋಸ್ಕರ. ನಾನ್ ಖಾರ ಬಂದ್ ಮಾಡಿದ್ದೀನಿ ನಿಮ್ಗೋಸ್ಕರ. ಸೊ ದಕ್ಷಿಣ ಕರ್ನಾಟಕ ಚುರುಮುರಿ, ಉತ್ತರ ಕರ್ನಾಟಕ ಮಸಾಲ ಮಂಡಕ್ಕಿ ರೆಡಿ ಆಗಿದೆ. ಸೊ ಇವತ್ತಾಗಿತ್ತು ಇದು ವಿಡಿಯೋ. ನೆಕ್ಸ್ಟ್ ಟೈಮ್ ನೋಡೋಣ ನಾವು ಸ್ಪೆಷಲ್ ಮಾಡ್ತೀವಿ. ಸರಿ ಆಯ್ತು, ಅದಕ್ಕೆ ನಾವು ಕಾಂಪಿಟೇಟಿವ್ ನಾವು ಒಂದ್ ಮಾಡ್ತೀವಿ. ಓಕೆ ನೋಡೋಣ. ಚಾಲೆಂಜ್. ಓಕೆ ಬಾಯ್ ಬಾಯ್ ಬಾಯ್. ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.